ರಾಷ್ಟ್ರದಲ್ಲಿ ಚಿತ್ರಣದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇರ್ತೀರಿ. ಎನ್ ಡಿ ಎನ 315, ಇಂಡಿಯಾ ಅಲಯನ್ಸ್ನ 207 ಮತ್ತು ಅದರ್ಸಲ್ಲಿ 21 ತೋರಿಸ್ತಾ ಇದ್ದೀವಿ ನಾವೀಗ ಸದ್ಯದ ಪರಿಸ್ಥಿತಿಯಲ್ಲಿ. ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಗೊತ್ತಿಲ್ಲ. ಎಲ್ಲವೂ ಸ್ಮೂತಾಗಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅರ್ಧ ಜನಕ್ಕೆ ಆಸಕ್ತಿ ಎಗರು ಬಿದ್ದು ನೆಲ್ಲಿಕಾಯಿ ಆಗೋಗಿರೋದು. ಆದರೆ ಈಗ ಆಸಕ್ತಿ ಹೇಗಿದೆ ಅಂದರೆ ಯಾರಾದರೂ ಉಗುರು ಕಚ್ಚೋರಿದ್ರೆ ಕಚ್ಕೋಬೋದು ಬೇಕಿದ್ರೆ, ಆ ಪ್ರಾಕ್ಟೀಸ್ ಇದ್ದವರು. ಆಲ್ ರೈಟ್. ಮಂಡ್ಯ ಆರಂಭದಿಂದಲೇ ಲೀಡಲ್ಲಿರುವಂಥ ಕುಮಾರಸ್ವಾಮಿ ಅವರು 1,00,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ದಟ್ ಈಸ್ ದೇರ್ ಕ್ಯಾಲ್ಕುಲೇಷನ್. ಲ್ಯಾಕ್ ಆ್ಯಂಡ್ ಪ್ಲಸ್ಸಲ್ಲಿ ನಾವು ಗೆಲ್ತೀವಿ ಅಂತ ಅವ್ರ ಲೆಕ್ಕ. ಹಾಂ ಅಂತಾನೆ ಅವ್ರ ಲೆಕ್ಕ. 1,00,000 ಪ್ಲಸ್ಸಲ್ಲೇ ನಾವು ಗೆಲ್ಲೋದು ಮಂಡ್ಯನಲ್ಲಿ ಅಂತಾನೆ ಅವ್ರ ಲೆಕ್ಕ ಇದ್ದಂಗೆ ಇದೆ. ಅವ್ರ ಆರಂಭದಿಂದ ಆ ಲೀಡನ್ನು ಬಿಟ್ಟೇ ಕೊಡ್ತಾ ಇಲ್ಲ ಮಂಡ್ಯನಲ್ಲಿ. ಬಹು ಸ್ಟ್ರಾಂಗ್ ಆಗೇ ಇದ್ದಂಗಿದೆ ಅದು. ಇದು 6ನೇ ಸುತ್ತು 5ನೇ ಸುತ್ತು ಎಷ್ಟನೇ ಸುತ್ತು ಅಂತ ಗೊತ್ತಾಗ್ತಿಲ್ಲ ನನಗೆ, ಅದು 8ನೇ ಸುತ್ತಲ್ಲಿ ಅಂತ. ಧಾರವಾಡದಲ್ಲಿ ಜೋಶಿ ಅವರು ಒಂದು 25,000 ಮತಗಳ ಲೀಡ್ಗೆ ಹೋಗಿದ್ದಾರೆ. ವಿಚ್ ಈಸ್ ಎಗೈನ್ ಬ್ಯಾಡ್ ಲೀಡ್ ಅಂತ ಹೇಳೋಕ್ಕಾಗಲ್ಲ ನಾನು, ಬಟ್ ಗ್ರೇಟ್ ಲೀಡ್ ಅಂತ ಈಗ ತಕ್ಷಣಕ್ಕೆ ಹೇಳೋಕ್ಕಾಗಲ್ಲ. ಹಾಂ, ತಕ್ಷಣಕ್ಕೆ ಟಫ್ ಫೈಟ್ ಅಂತೂ ಕೊಟ್ಟಿದ್ದಾರೆ. ದಾವಣಗೆರೆ ಧಾರವಾಡದಲ್ಲಿ 24-25,000. ದಾವಣಗೆರೆ ಈಸ್ ಒನ್ ಥ್ರೆಟನ್ಡ್ ಸೀಟು ಬಿ ಜೆ ಪಿಗೆ. ಅಲ್ಲಿ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ದಿನದಿಂದ ಪ್ರಾಬ್ಲಮ್ ಇದ್ದಂಗೆ ಇತ್ತು ಅವ್ರಿಗೆ. ಹಾಗಾಗಿ ಈಗ ಏನಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಕಾಂಗ್ರೆಸ್ ಅಂತೂ ಲೀಡಲ್ಲಿದ್ದಾರಲ್ಲಿ ದಾವಣಗೆರೆಯಲ್ಲಿ. ಜೋಶಿ 25,000 ವೋಟ್ ಲೀಡನ್ನು ತೋರಿಸ್ತಾ ಇದ್ದಾರೆ. ಆಲ್ ರೈಟ್. ಇದು ಕರ್ನಾಟಕದ ಕಥೆಯನ್ನು ನೀವು ನೋಡ್ತಾ ಇದ್ದೀರಿ. ಆದರೆ ಪ್ಯಾರಲಲ್ಲಿ ನೀವು ನೋಡಬೇಕಾಗಿರುವಂಥದ್ದು ನಾವು ನೋಡಿ, ಅಲ್ಲಿ ಬಿ ಜೆ ಪಿ 15, ಬಿ ಜೆ ಡಿ 2ಕ್ಕೆ ಬಂದು ಕೂತ್ಕೋತು. ಓಕೆ, ಈಗೇನು ಒರಿಸ್ಸಾ, ನಾನು ಆಗಲೇ ಹೇಳ್ತಿದ್ದೆ ಪಶ್ಚಿಮ ಭಾಗದಲ್ಲಿ ಒರಿಸ್ಸಾ ಪಶ್ಚಿಮ ಬಂಗಾಳ ಕೈ ಕೊಡ್ತಾ ಇರೋಂಗಿದೆ ಅಂತ. ನಾಟ್ ದಟ್, ಇಟ್ಸ್ ಚೇಂಜಿಂಗ್ ನಾವು. ಎಕ್ಸೆಪ್ಟ್ ಪಶ್ಚಿಮ ಬಂಗಾಳ ಸ್ಟ್ಯಾಟಿಕ್ಕಾಗಿ ಅಲ್ಲೇ ಇದ್ದಂಗಿದೆ. 27-14, 27-14 ಅಲ್ಲಲ್ಲೇ ಕೂತಂಗಿದೆ. ಬಟ್ ಒರಿಸ್ಸಾಲ್ ಮಾತ್ರ ಇಟ್ ಲುಕ್ಸ್ ಲೈಕ್ ಬಿ ಜೆ ಪಿ ಎಕ್ಸಿಟ್ ಪೋಲ್ಗಳಲ್ಲಿ ಹೇಳಿದ್ದ ರೀತಿಯಲ್ಲೇ ಅದು ತನ್ನ ಸ್ಥಾನಗಳನ್ನು ಪಡ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದೆ. ಹಾಸನದಲ್ಲಿ ಪ್ರಜ್ವಲ್ ಮತ್ತೆ ಮುನ್ನಡೆಯನ್ನು ಸಾಧನೆ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. 6ನೇ ಸುತ್ತಿದು ಅಂತ ಹೇಳ್ತಿದ್ದಾರೆ. ಲಾರ್ಜ್ ನಂಬರ್ ಆಫ್ ರೌಂಡ್ಸ್ ಇದ್ದಂಗಿದೆ. ಇನ್ನೂ ಅಲ್ಲಿ 14 ಸುತ್ತು 16 ಸುತ್ತು ಎಲ್ಲ ಇದ್ದಂಗಿದೆ ಅಲ್ಲಿ. ಹಾಗಾಗಿ ಟೂ ಅರ್ಲಿ. ಒಂದಂತೂ ನಿಜ, ನಾವೆಲ್ಲ ನಿನ್ನೆ ಲೆಕ್ಕ ಹಾಕ್ತಾ ಇದ್ದಿದ್ದು ಅರೌಂಡ್ 12 o'clock, ಮೇ ಬಿ 12 ಗಂಟೆ ಅಷ್ಟೊತ್ತಿಗೆ ನಮಗೆ ಒಂದು ಚಿತ್ರಣ ಸಿಕ್ಕಿಬಿಡುತ್ತೆ ಅಂತ ನಾವು ಅನ್ಕೋತಾ ಇದ್ವಿ. ಈಗ ಹಂಗೆ ಕಾಣಿಸ್ತಾ ಇಲ್ಲ ಪರಿಸ್ಥಿತಿ. 1 ಗಂಟೆ 1:30 ಸುಮಾರಿಗೇನಾದರೂ ಅಪ್ಪಿತಪ್ಪಿ ಒಂದು ಚಿತ್ರಣ ಕಾಣಿಸಬಹುದು. ಸುರಪುರದಲ್ಲಿ ಒಂದು ವಿಧಾನಸಭೆ ಉಪಚುನಾವಣೆ ನಡೆದಿದೆ. ಅದರಲ್ಲಿ ಬಿ ಜೆ ಪಿಯ ರಾಜುಗೌಡ ಮತ್ತೆ ಹಿನ್ನಡೆಯಲ್ಲಿ ಇದ್ದಾರೆ. ಅಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಸೋತಿದ್ರು. ಈಗ ಒಂದು 5,700 ಮತಗಳ ಲೀಡನ್ನು ಕಾಂಗ್ರೆಸ್ಸೇ ತೆಗೆದುಕೊಂಡಿದೆ 5ನೇ ಸುತ್ತಲಲ್ಲಿ. ದಾಟ್ಸ್ ನಾಟ್ ಎ ಬ್ಯಾಡ್ ಲೀಡ್ ಅದು, ಯಾಕಂದರೆ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಅದೆಲ್ಲ ಗುಡ್ ಲೀಡ್ಗಳದು, ದೊಡ್ಡ ಸಂಖ್ಯೆನೇ ಅದು. ಇದು ಕೋಲಾರ ಮಾತ್ರ ಮಲ್ಲೇಶ್ ಬಾಬು ಏನಿದ್ದಾರೆ ಜೆ ಡಿ ಎಸ್ಸಲ್ಲಿ, ಅವರು ಹೆಚ್ಚು ಕಡಿಮೆ 75-80 ಸಾವಿರ ಲೀಡ್ಗೆ ಬಂದು ಕೂತ್ಕೋತಾ ಇದ್ದಾರೆ. ವಿಚ್ ಶೋಸ್ ಟ್ರಮಂಡಸ್ಲಿ ಅದು ಪರ್ಫಾರ್ಮೆನ್ಸ್ ಇದ್ದಂಗಿದೆ ಜೆ ಡಿ ಎಸ್ಸಿಂದ. ಅಲ್ಲಿ ಸಿಟ್ಟಿಂಗ್ ಬಿ ಜೆ ಪಿ ಮೆಂಬರನ್ನು ಬದಲಾಯಿಸಿ ಅವರು ಜೆ ಡಿ ಎಸ್ಸಿಗೆ ಕೊಟ್ಟಿರೋವಂಥ ಸೀಟ್ ಅದು. ಹಾಗಾಗಿ ಅವ್ರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅದು ಕೆಲಸವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ ಕೋಲಾರ ಲೋಕಸಭೆಯಲ್ಲಿ ಮಲ್ಲೇಶ್ ಬಾಬು. ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ಎಸ್.